Hello friends, once again welcome back to my channel. Today we are going to solve the textbook part of 9th standard English Unit 1 Prose. The chapter name is The Enchanted Pool, which is written by C. Rajagopalachari. ಫ್ರೆಂಡ್ಸ್, ನಾವು ಈ ದಿನ 9ನೇ ತರಗತಿಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ದ ಎನ್ಚಾಂಟೆಡ್ ಪೂಲ್ ಅನ್ನೋದು ಮೊದಲ ಅಧ್ಯಾಯ. ಅದನ್ನು ರಾಜಗೋಪಾಲಾಚಾರಿ ಅವರು ಬರೆದಿದ್ದಾರೆ. ಸೊ ಈಗಾಗಲೇ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇದರೊಳಗಡೆ ಫಸ್ಟ್ ವಿಡಿಯೋನ ಮಾಡಿದ್ದೀನಿ ನಾನು, ಪಾರ್ಟ್ 1 ಅಂತ ಹೇಳಿ, ಚೆಕ್ ಯುವರ್ ಕಾಂಪ್ರಹೆನ್ಷನ್. ಇದೇನು ಚೆಕ್ ಯುವರ್ ಕಾಂಪ್ರಹೆನ್ಷನ್ ಇದೆಯಲ್ವಾ, ಇಲ್ಲಿದೆ. ಅದಾದಮೇಲೆ ಸೆಕೆಂಡ್ ಚೆಕ್ ಯುವರ್ ಕಾಂಪ್ರಹೆನ್ಷನ್ ಇಲ್ಲಿದೆ. ಈ ಎಲ್ಲ ಕ್ವಶನ್ ಆನ್ಸರ್ಸ್ಗಳಿಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ 3 ಚೆಕ್ ಯುವರ್ ಕಾಂಪ್ರಹೆನ್ಷನ್ ಬರುತ್ತೆ. ಸೊ ಅದಾದಮೇಲೆ ಈಗ ನಾನು ಬರ್ತಾ ಇದ್ದೀನಿ ಟೆಕ್ಸ್ಟ್ ಬುಕ್ ಪಾರ್ಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ. ದ ಫಸ್ಟ್ ಪಾರ್ಟ್ ಈಸ್ ಗ್ಲಾಸರಿ, ಮೀನಿಂಗ್ಸ್ ಇದೆ ಇಲ್ಲಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ದ ಸೀಕ್ವೆನ್ಸ್ ಆಫ್ C1ನಲ್ಲಿ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಹ್ಯಾಸ್ ಬಿನ್ ಜಂಬಲ್ಡ್ ಅಪ್, ರಿಅರೇಂಜ್ ದೆಮ್ ಆ್ಯಂಡ್ ಕಂಪ್ಲೀಟ್ ದ ಗಿವನ್ ಚಾರ್ಟ್ ಇನ್ ಪೇರ್ಸ್. ಅಂತಂದರೆ ಇಲ್ಲಿ ಒಂದು ಸಿಚುಯೇಷನ್ ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಕ್ರಮಾನುಗತವಾಗಿ ಬರಿಬೇಕು. ಜಂಬಲ್ಡ್ ಆಗಿದೆ. ಜಂಬಲ್ಡ್ ಅಂತ ಅಂದರೆ ಎಲ್ಲವೂ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಅದನ್ನು ನಾವು ರಿಅರೇಂಜ್ ಮಾಡಬೇಕು, ಕರೆಕ್ಟಾಗಿ ಕ್ರಮಾನುಗತವಾಗಿ ಬರಿಬೇಕು. ಸೊ ಅದರೊಳಗಡೆ ದ ಫಸ್ಟ್ ಪಾಯಿಂಟ್ ಈಸ್ ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಆ್ಯಂಡ್ ದ 5 brothers grew more and more thirsty. Second point is Yudhishthira sent Nakula to fetch water. Third, when Nakula did not return for a long time, Yudhishthira sent Sahadeva to see what the matter was. Fourth one, Sahadeva also did not return for a long time. Fifth one, Yudhishthira was anxious when Bhima and Arjuna did not return. Sixth, at last Yudhishthira himself got to the place where all his brothers were lying dead. Seventh, Yudhishthira obeyed the Yaksha and answered all his questions. Eighth one, the Yaksha was pleased and granted life to all his brothers. Okay, this is all the rearrangement. Okay, so you have to write this. ಆ ಎಲ್ಲ rearrangement ಅನ್ನ ಇಲ್ಲಿ ಬರಿಬೇಕಾಗತ್ತೆ. So next C2 is hope you enjoyed reading the story. Answer the following questions by choosing the correct option. ಇಲ್ಲಿ ನೀವು ಸ್ಟೋರಿಯನ್ನು ಕ್ಲೀನಾಗಿ ಓದ್ಕೊಂಡಿರ್ತೀರ. ಸೊ ಹಾಗಾಗಿಬಿಟ್ಟು ನೀವು ಇಲ್ಲಿ ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದು. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದ ಅನ್ಸೀನ್ ಫೋ, ಬಟ್ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹಿಸ್ ಟೆರಿಬಲ್ ಥರ್ಸ್ಟ್. ಆನ್ಸರ್ ಇಸ್ ಬಿ. ಯುಧಿಷ್ಠಿರ agreed to answer the questions of the Yaksha because he wanted to see a possible way of saving his brothers. Option C. According to Yudhishthira, happiness is the option B, result of good conduct. Okay, the next part is C3. Here are some direct quotations from the story. Identify the speaker and write what each quotation suggests about the speaker. You can use the adjectives given in the box and may also add your own. ಇಲ್ಲಿ ಕೆಲವೊಂದು ಕೊಟೇಶನ್ಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಆ ಕೊಟೇಶನ್ಗಳನ್ನು ಯಾರು ಹೇಳಿದ್ದು ಸ್ಟೋರಿಯಲ್ಲಿ, ಯಾರು ಸ್ಪೀಕರ್, ಯಾರು ಹೇಳಿದ್ದು ಅನ್ನೋದನ್ನು ಈ ಒಂದು ಕಾಲಮಲ್ಲಿ ಬರೀಬೇಕು. ಅದಾದಮೇಲೆ ಕ್ವಾಲಿಟಿ ಹೈಲೈಟೆಡ್ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಅಡ್ಜೆಕ್ಟಿವ್ಸ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಗುಣ ವಿಶೇಷಗಳನ್ನು ಕೊಟ್ಟಿದ್ದಾರೆ. ಕಮಾಂಡಿಂಗ್, ಆರೋಗ್ಯನ್ಸ್, ಹ್ಯುಮಿಲಿಟಿ, ಸೆಲ್ಫ್ಲೆಸ್ನೆಸ್, ಪ್ರೆಡಿಕ್ಷನ್. ಈ ಇಷ್ಟು ಗುಣ ವಿಶೇಷಗಳು ಯಾರಿಗೆ ಯಾರ ಒಂದು ಕೊಟೇಶನ್ಗೆ ಸಂಬಂಧಪಡುತ್ತೆ ಅನ್ನೋದನ್ನು ನಾವು ಈ ಕಾಲಮಲ್ಲಿ ಬರೀಬೇಕಾಗುತ್ತೆ. ಸೊ ದ ಫಸ್ಟ್ ಕೊಟೇಶನ್ ಇಸ್ ಪ್ಲೀಸ್ ಆಸ್ಕ್ ಯುವರ್ ಕ್ವಶನ್ಸ್. ಸೊ ಸ್ಪೀಕರ್ ಇಸ್ ಯುಧಿಷ್ಠಿರ ಹೇಳಿದ್ದು. ದ ಕ್ವಾಲಿಟಿ ಇಸ್ ಹ್ಯುಮಿಲಿಟಿ, ನಮ್ರತೆ. ನೀವಿಲ್ಲಿ ನೋಡ್ಬೋದು, ಪ್ಲೀಸ್ ಅನ್ನೋದು ನಮ್ರತೆಯನ್ನು ಸೂಚಿಸುತ್ತೆ. ಪ್ಲೀಸ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ನಮ್ರತೆಯನ್ನು ತೋರಿಸುತ್ತೆ. ದಟ್ ಈಸ್ ಹ್ಯುಮಿಲಿಟಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ, ಐ ವಿಲ್ ಕಿಲ್ ಯು. ಸ್ಪೀಕರ್ ಇಸ್ ಅರ್ಜುನ. ದ ಕ್ವಾಲಿಟಿ ಇಸ್ ಆರೋಗ್ಯನ್ಸ್. ಆರೋಗ್ಯನ್ಸ್ ಅಂದರೆ ದುರಹಂಕಾರದಿಂದ ಹೇಳ್ತಾನೆ ಅರ್ಜುನ. ಓಕೆ, ಆರೋಗ್ಯನ್ಸ್ ಅಂದರೆ ದುರಹಂಕಾರ. ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ, ಐ ವಿಲ್ ಕಿಲ್ ಯು. ದ ನೆಕ್ಸ್ಟ್ ಕೊಟೇಶನ್ ಇಸ್ ಮೇ ದ ಕ್ಲೌಡ್ ಕಂಪ್ಲೆಕ್ಷನ್, ಲೋಟಸ್ ಐಡ್, ಬ್ರಾಡ್ ಚೆಸ್ಟೆಡ್ ಆ್ಯಂಡ್ ಲಾಂಗ್ ಆರ್ಮ್ಡ್ ನಕುಲ ಅರೈಸ್. ಸ್ಪೀಕರ್ ಯುಧಿಷ್ಠಿರ. ಸೆಲ್ಫ್ಲೆಸ್ನೆಸ್ ಅಂತ ಅಂದರೆ ನಿಸ್ವಾರ್ಥ ಭಾವನೆ ಅಂತ ಹೇಳ್ಬೋದು.
ಸೊ ಈ ಒಂದು ಕೊಟೇಶನ್ ಕ್ವಾಲಿಟಿ ಏನಪ್ಪಾ ಅಂದರೆ ನಿಸ್ವಾರ್ಥ ಭಾವನೆಯಿಂದ ಯುಧಿಷ್ಠಿರ ಇದನ್ನು ಹೇಳ್ತಾ ಇದ್ದಾನೆ ಅನ್ನೋದು ಅನಿಸುತ್ತೆ ನಮಗೆ. ನೆಕ್ಸ್ಟ್, ಅಟ್ ಅ ಲಿಟ್ಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಪ್ಲಾಂಟ್ಸ್ ಆ್ಯಂಡ್ ಕ್ರೇನ್ಸ್, ದೆರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್. ಸೊ ದ ಸ್ಪೀಕರ್ ಈಸ್ ನಕುಲ ಆ್ಯಂಡ್ ದ ಕ್ವಾಲಿಟಿ ಈಸ್ ಪ್ರಿಡಿಕ್ಷನ್. ಪ್ರಿಡಿಕ್ಷನ್ ಅಂತಂದರೆ ಮುನ್ಸೂಚನೆ. ಸೊ ಅಟ್ ಅ ಲಿಟ್ಲ್ ಡಿಸ್ಟೆನ್ಸ್, ಸ್ವಲ್ಪ ದೂರದಲ್ಲಿ, ಐ ಸಿ ವಾಟರ್ ಪ್ಲಾಂಟ್ಸ್ ಆ್ಯಂಡ್ ಕ್ರೇನ್ಸ್, ನಾನು ಬಹುದೂರದಲ್ಲಿ ನೀರನ್ನು ನೋಡ್ತಾ ಇದ್ದೀನಿ, ಸಸ್ಯಗಳನ್ನು ನೋಡ್ತಾ ಇದ್ದೀನಿ. ದೇರ್ ಮಸ್ಟ್ ಬಿ. ಸೊ ಅವನಿಗೆ ಶ್ಯೂರ್ ಇಲ್ಲ, ಅಲ್ಲಿ ನೀರು ಇರಬಹುದು ಅನ್ನೋ ಒಂದು ಮುನ್ಸೂಚನೆ, ಪ್ರೆಡಿಕ್ಷನ್ ಅನ್ನು ಕೊಡ್ತಾ ಇದ್ದಾನೆ ನಕುಲ್. ಓಕೆ, ನೆಕ್ಸ್ಟ್, ಡು ನಾಟ್ ಫಾಲೋ ಯುವರ್ ಬ್ರದರ್ಸ್, ಆನ್ಸರ್ ಮೈ ಕ್ವಶನ್ಸ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ಸೊ ಈ ಕೊಟೇಶನ್ನ ಹೇಳಿದವರು ಯಕ್ಷ. ಇಲ್ಲಿ ಕ್ವಾಲಿಟಿ ಬಂದ್ಬಿಟ್ಟು ಕಮ್ಯಾಂಡಿಂಗ್, ಆಜ್ಞೆಯನ್ನು ಮಾಡ್ತಾ ಇದ್ದಾನೆ, ಆರ್ಡರ್ ಕೊಡ್ತಾ ಇದ್ದಾನೆ. ಸೊ ಡು ನಾಟ್ ಫಾಲೋ ಯುವರ್ ಬ್ರದರ್ಸ್, ಫಸ್ಟ್ ನನ್ನ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡು, ಅದಾದಮೇಲೆ ನೀನು ನಿನ್ನ ಬಾಯಾರಿಕೆಯನ್ನು ಈಡೇರಿಸಿಕೊಳ್ಳುವಂತೆ ಅಂತ ಹೇಳಿಬಿಟ್ಟು ಯಕ್ಷ ಕಮ್ಯಾಂಡ್ ಮಾಡ್ತಾ ಇದ್ದಾನೆ, ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ದ ನೆಕ್ಸ್ಟ್ ಪಾರ್ಟ್ ಇಸ್ C4. ಐ ಹ್ಯಾವ್ ಆಲ್ರೆಡಿ ಡನ್ ದಿಸ್. ಸೊ ಪಾರ್ಟ್ 1ನಲ್ಲಿ ಅಂತಂದರೆ ನಾನು ಫಸ್ಟ್ ಏನು ವಿಡಿಯೋ ಮಾಡಿದ್ದೀನಲ್ಲ ಪಾರ್ಟ್ 1, ಅದರೊಳಗಡೆ ಈ ಕ್ವಶನಿಗೆ ಆನ್ಸರ್ಸ್ಗಳು ಇದೆ. ಓಕೆ, ನೆಕ್ಸ್ಟ್ is vocabulary part, that is study the words. From the text find the words or phrases that match these definitions and write them down. The number of the paragraph where you will find the words phrases has been given in the brackets. ಸೊ ಇಲ್ಲೇನಪ್ಪ ಅಂತಂದರೆ ಕೆಲವೊಂದು ವರ್ಡ್ಸ್ ಮತ್ತು ಫ್ರೇಸಸನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಮ್ಮ ಒಂದು ಸ್ಟೋರಿಯಲ್ಲಿ ಪ್ಯಾರಾಗ್ರಾಫಲ್ಲಿ ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿರುವಂಥ ವರ್ಡನ್ನು ನಾವು ಚೂಸ್ ಮಾಡಿ ಬರಿಬೇಕಾಗತ್ತೆ. ಆ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ಇನ್ ಎ ಹಾಲೋ ಪ್ಲೇಸ್, ಸಣ್ಣ ಒಂದು ಏರಿಯಾ, ಸಣ್ಣ ಒಂದು ಪ್ಲೇಸ್ನಲ್ಲಿ, ಪ್ರದೇಶದಲ್ಲಿ ಸ್ವಲ್ಪ ನೀರಿದೆ, ಅದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಅದನ್ನು ಪೂಲ್ ಅಥವಾ ರಿವರ್ ಅಂತಾರೆ. ಸೊ ಟು ಬಿ ಸೋ ಎಕ್ಸೈಟೆಡ್, ಆಂಗ್ರಿ ಆರ್ ಇಂಟ್ರೆಸ್ಟೆಡ್ ಎಕ್ಸೆಟ್ರಾ that you forget everything else, overwhelmed. A feeling that you are better than other people. ಬೇರೆಯವ್ರಿಗಿಂತ ನಾನು ಉತ್ತಮ ಅನಿಸೋದು ಯಾವಾಗ ಅಂತಂದರೆ ಲರ್ನ್ಡ್. ಎಜುಕೇಟೆಡ್ ಅಂತಾರೆ, ಬಟ್ ಆ ಎಜುಕೇಟೆಡ್ ಅನ್ನೋ ವರ್ಡು ನಿಮ್ಮ ಒಂದು ಪ್ಯಾರಾಗ್ರಾಫಲ್ಲಿ ಇಲ್ಲ. ಸೊ ಲರ್ನ್ಡ್. ಓಕೆ, ನೆಕ್ಸ್ಟು ಲೀವ್ ಅ ಪ್ಲೇಸ್ ಆರ್ ಹ್ಯಾಬಿಟಾಟ್ ಫಾರ್ ಎವರ್ ಅಂತಂದರೆ ಪರ್ಮನೆಂಟ್ ಆಗಿ ಆ ಪ್ಲೇಸನ್ನು ಬಿಟ್ಟು ಬಿಡೋದು. ಅಬ್ಯಾಂಡನ್ ಅದನ್ನು ತ್ಯಜಿಸು ಅಂತ ಹೇಳ್ತಾರೆ. ಓಕೆ, ಅಲೋನ್ ಆರ್ ಸಿಂಗಲ್, ಒಬ್ಬಂಟಿಯಾಗಿರೋದು ಅಥವಾ ಏಕಾಂಗಿ ಆಗಿರೋದು, ಸಾಲಿಟರಿ. ಓಕೆ, ದ ನೆಕ್ಸ್ಟ್, read the dialogue between Yudhishthira and the Yaksha carefully and match the items in A with the items B. ಇಲ್ಲಿ ಐಟಮ್ಸ್ ಕೊಟ್ಟಿದ್ದಾರೆ, ಇಲ್ಲಿ A ಮತ್ತು B ಯಲ್ಲಿ. ಆಫ್ಟರ್ ಮ್ಯಾಚಿಂಗ್ ಫ್ರೇಮ್ ದ ಅಪ್ರೋಪ್ರಿಯೇಟ್ ಸೆಂಟೆನ್ಸ್, ಒನ್ ಎಕ್ಸಾಂಪಲ್ ಇಸ್ ಡನ್. ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಮೈಂಡ್ ಈಸ್ ಇಮ್ಯಾಜಿನ್ ಟು ಬಿ ಅ ಫಾಸ್ಟರ್ ದ್ಯಾನ್ ವಿಂಡ್. ಓಕೆ, ಇಲ್ಲಿನ ವರ್ಡ್ಸ್ಗಳನ್ನು ಮತ್ತು ಈ ವರ್ಡ್ಸ್ಗಳನ್ನು ನಾವು ಕಂಬೈನ್ ಮಾಡಿ ಬರೀಬೇಕಾಗತ್ತೆ. ಸೊ ಅದೇ ರೀತಿ ದ ಮದರ್ ಈಸ್ ಮೋರ್ ನೋಬ್ಲಿ ಸಸ್ಟೈನ್ಡ್ ದ್ಯಾನ್ ದ ಅರ್ತ್. ಲರ್ನಿಂಗ್ ಈಸ್ ಫ್ರೆಂಡ್ ಆಫ್ ಟ್ರಾವೆಲರ್. ದ ಪವರ್ ಆಫ್ ಗಾಡ್ ಮೇಕ್ಸ್ ದ ಸನ್ಶೈನ್ ಎವ್ರಿ ಡೇ. ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. Happiness, good conduct, result of good conduct. Okay, so next to V3, look at the underlined words in the given sentence and see how prefixes are added. Okay, ಇಲ್ಲಿ ನೀವು ನೋಡ್ಕೊಳ್ಳಿ, ಕೆಲವೊಂದು ಮೂರು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಸೊ ಅದರೊಳಗಡೆ ಇನ್ವಿಸಿಬಲ್, ಇಂಪಾರ್ಶಿಯಾಲಿಟಿ ಅಂತವೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ ಪ್ರಿಫಿಕ್ಸಸ್ ಅನ್ನು ಆ್ಯಡ್ ಮಾಡಿ ಅದನ್ನು ಕೊಟ್ಟಿದ್ದಾರೆ. ದ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಅನ್, ಇನ್, ಎಮ್. ಸೊ ಯು ನೋ ದಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತಾರೆ. ಪ್ರಿಫಿಕ್ಸ್ ಅಂತ ಅಂದರೆ ಒಂದು ವರ್ಡಿನ ಮುಂಭಾಗದಲ್ಲಿ ಸೇರುವಂಥದ್ದು. ಸಫಿಕ್ಸ್ ಅಂದರೆ ವರ್ಡ್ ಆದಮೇಲೆ ಸೇರುವಂಥದ್ದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇನ್ವಿಸಿಬಲ್. ವಿಸಿಬಲ್ ಅನ್ನೋದು ಒಂದು ವರ್ಡು, ಅದಕ್ಕೆ ಮುಂದೆ ಕೊಟ್ಟಾಗ ಇನ್ವಿಸಿಬಲ್, ಅದ್ರ ಮೀನಿಂಗೇ ಚೇಂಜ್ ಆಗುತ್ತೆ, ಇನ್ವಿಸಿಬಲ್. ಸೊ ಪ್ರಿಫಿಕ್ಸ್ ಅಂತಾರೆ. ಮುಂದೆ ಏನಾದರೂ ನಾವು ಸೇರಿಸ್ಬಿಟ್ರೆ ಅದು ಮೀನಿಂಗ್ಫುಲ್ ಆಗುವಂತೆ ನಾವು ಸೇರಿಸಿದ್ರೆ ಅದು ಇನ್ವಿಸಿಬಲ್ ಆಗುತ್ತೆ, ಅದೇ ಪ್ರಿಫಿಕ್ಸ್ ಆಗುತ್ತೆ. ಅದೇ ನಾವು ವರ್ಡಿನ ಆದಮೇಲೆ ಫಾರ್ ಎಕ್ಸಾಂಪಲ್ ಕಲರ್ಫುಲ್, ಕಲರ್ ಲೆಸ್, ವಂಡರ್ಫುಲ್. ಓಕೆ, ಈ ರೀತಿಯಾಗಿ ವರ್ಡಿನ ಆದಮೇಲೆ ನಾವು ಫುಲ್ ಅಂತ ಸೇರಿಸ್ತೀವಲ್ಲ ಅದನ್ನು ಸಫಿಕ್ಸ್ ಅಂತೀವಿ. ಬಟ್ ಬಿಫೋರ್ ಸೇರಿಸೋದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಬಿಂದು ವಾಸ್ ನಾಟ್ ಹ್ಯಾಪಿ ಬಿಕಾಸ್ ಶಿ ಕುಡ್ ನಾಟ್ ಗೆಟ್ ಶಿ ಕುಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ನಾಟ್ ಹ್ಯಾಪಿಗೆ ಅನ್ಹ್ಯಾಪಿ. ಸೊ ಪ್ರಿಫಿಕ್ಸ್ ಸೇರಿಸಬೇಕು ಅಂತ ಹೇಳಿಬಿಟ್ಟು ಇನ್ಹ್ಯಾಪಿ ಹಾಕೋದು, ಇಮ್ಹ್ಯಾಪಿ ಹಾಕೋದು ಅವೆಲ್ಲ ಹಾಕೋ ಹಾಗಿಲ್ಲ. ಸೊ ಅನ್ಹ್ಯಾಪಿ ಇಟ್ ಶುಡ್ ಬಿ ಮೀನಿಂಗ್ಫುಲ್. ಓಕೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿಂಗ್ ಲೈಕ್ ಭೀಮ್ಸೇನ್ ಜೋಶಿ. ಇಂಪಾಸಿಬಲ್, ನಾಟ್ ಪಾಸಿಬಲ್ ಮೀನ್ಸ್ ಇಂಪಾಸಿಬಲ್.
Anusha could not go to school because she was not well, unwell. It is not wise to study overnight during exams, unwise. The officer dismissed the clerk because he was not competent, incompetent. Man is mortal, but great work of art is not mortal, immortal. Immortal. Okay? That should be meaningful. Then listen and speak. ಇದು ಈ ಆಕ್ಟಿವಿಟಿಯಲ್ಲಿ ಬರೀ ನೀವು ಕೇಳಿಸ್ಕೋಬೇಕು ಮತ್ತೆ ಮಾತಾಡಬೇಕು. ಓಕೆ, ದ ನೆಕ್ಸ್ಟ್ ಈಸ್ ನೆಕ್ಸ್ಟ್ ಆಲ್ಸೋ ಸ್ಪೀಕ್ ವೆಲ್. ಇದನ್ನು ಕ್ಲೀನಾಗಿ ನೀವು ಮಾತಾಡಬೇಕು. ಸೊ ಆಫ್ಟರ್ ದಟ್ ರೀಡ್ ಆ್ಯಂಡ್ ರೆಸ್ಪಾಂಡ್. ರೀಡ್, ಇಲ್ಲಿ ರೀಡ್ ದ ಫಾಲೋವಿಂಗ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್. ಇಲ್ಲಿ they have given the newspaper clippings here. You have to read carefully and then you have to answer the questions. Okay, for example ಇಲ್ಲಿ ಕೊಟ್ಟಿದ್ದಾನೆ, who has issued these guidelines. ಈ ಗೈಡ್ಲೈನ್ಸ್ ಅನ್ನ ಯಾರು ಬಿಟ್ಟಿದ್ದಾರೆ ಅಂತಂದ್ರೆ, ಸೊ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಯು ಕ್ಯಾನ್ ಸಿ in the newspaper clipping that is this advertisement is given by the government of India. Okay, the next question is, when did these guidelines come into effect? So they have given here, you can see guidelines from the November 9, 2012. Okay, from November 9th 2012. ಇಲ್ಲಿ ಕಾಣಿಸ್ತಾ ಇಲ್ಲ, 2012 ಇದೆ. Okay, next, what is the full form of CAF? Okay, CAF means customers application form. CAF customer ಇಲ್ಲಿದೆ, ನೀವು ನೋಡಬಹುದು, ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್. ಎವ್ರಿಥಿಂಗ್ ಇಸ್ ದೇರ್ ಓನ್ಲಿ, ಎಲ್ಲವೂ ಇಲ್ಲೇ ಇರುತ್ತೆ. ಸೊ ಅದನ್ನು ಹುಡುಕಿ ನೀವು ಬರೀಬೇಕಾಗುತ್ತೆ. ಹೌ ಮೆನಿ ಕನೆಕ್ಷನ್ಸ್ ಕ್ಯಾನ್ ಅ ಕಸ್ಟಮರ್ ಹೋಲ್ಡ್ ಇನ್ ಎ ಸಿಂಗಲ್ ನೇಮ್? ಇಲ್ಲಿದೆ ಆನ್ಸರ್, ಪ್ಲೇಸ್ ಇಲ್ಲ ಅಂತ ಇಲ್ಲಿ ಬರ್ದಿದ್ದೀನಿ. ನಾಟ್ ಮೋರ್ ದ್ಯಾನ್ 9 ಕನೆಕ್ಷನ್ಸ್. ಓಕೆ, ಕರೆಕ್ಟಾಗಿ ಇದನ್ನು ರೀಡ್ ಮಾಡಿದ್ರೆ, ಕರೆಕ್ಟಾಗಿ ಓದಿದ್ರೆ you can have the idea to write the answer. Name some of the fifth one. Name some of the original proofs of identity. You may ask your teacher ಅನ್ಬೋದು. ಕೆಲವೊಂದು ಐಡೆಂಟಿಟಿ ಏನನ್ನ ಯೂಸ್ ಮಾಡ್ತಾರೆ ಅಂತಂದರೆ, ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ನಿಮ್ಮ ಟೀಚರ್ನ ಹೆಲ್ಪ್ ತೊಗೊಂಡು ಆಧಾರ್ ಕಾರ್ಡ್, ID ಕಾರ್ಡ್, ಎಲೆಕ್ಷನ್ ಕಾರ್ಡ್, ರೆಗ್ಯುಲರ್ಲಿ ಇದನ್ನೇ ಕೇಳೋದಲ್ವ, ಸೊ ಅದನ್ನೇ ಬರ್ದಿದ್ದೀನಿ. ದೀಸ್ ಗೈಡ್ಲೈನ್ಸ್ ಆರ್ ಅಪ್ಲಿಕೇಬಲ್ ಟು ನ್ಯೂ ಕಸ್ಟಮರ್ಸ್. ಓಕೆ, ದೆನ್ ನೆಕ್ಸ್ಟ್ ಟಾಸ್ಕ್ 2 ಇಸ್ ರೀಡ್ ದ ಗಿವನ್ ಸ್ಟೋರಿ and answer the questions that follow. ಸೊ ನೀವು ಈ ಒಂದು ಕರೆಕ್ಟಾಗಿ ಇಲ್ಲಿ ಒಂದು ಸ್ಟೋರಿ ಇದೆ, ಸೊ ಅದನ್ನು ನೀವು ಓದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ವರ್ಕ್ ಇನ್ ಪೇರ್ಸ್ ಇದೆ. ಮ್ಯಾಚ್ ದ ವರ್ಡ್ಸ್ ಇನ್ ದ ಬಾಕ್ಸಸ್. ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದಾನೆ, ಲೈಕ್ ಫ್ಲಾಕ್, ಶ್ಯೂರ್, ಕ್ಲೆವರ್, ಹ್ಯೂಜ್, ಮ್ಯಾಜೆಸ್ಟಿ ಅಂತ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ನೆಕ್ಸ್ಟ್ ಪೇಜಲ್ಲಿದೆ. ಗ್ರೂಪ್ ಆಫ್ ಬರ್ಡ್ಸ್, ಫ್ಲಾಕ್. ವೆರಿ ಬಿಗ್, ಹ್ಯೂಜ್. ಇಂಟೆಲಿಜೆಂಟ್, ಕ್ಲೆವರ್. A title of the respect used when speaking to a king or queen. Your majesty. Majesty antar, your majesty. Maharajare antaralva, so your majesty. Certain, sure. Then choose the correct answer. Ali story ge related agiruvanta questions idu. Akbar and Birbal were walking in the palace garden. The king's men gave different answers. Birbal answer was a clever answer. Okay, then it's a practice writing. ಈಗ ರೀಡಿಂಗ್ ಆಯಿತು, ಸ್ಪೀಕಿಂಗ್, ಫಸ್ಟು ಲಿಸ್ನಿಂಗ್ ಆಯಿತು, ದೆನ್ ಸ್ಪೀಕಿಂಗ್ ಆಯಿತು, ನೆಕ್ಸ್ಟು ರೀಡಿಂಗ್ ಆಯಿತು. ನಾವು ಕಮ್ ಟು ದ ಪಾಯಿಂಟ್ ಆಫ್ ರೈಟಿಂಗ್. ಓಕೆ, LSRWನ ಫಾಲೋ ಮಾಡಲೇಬೇಕಾಗುತ್ತೆ ನಾವು. ಸೊ ಹಾಗಾಗಿಬಿಟ್ಟು ಪ್ರಾಕ್ಟೀಸ್ ರೈಟಿಂಗ್ ಇದೆ. ಇಲ್ಲಿ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ಕೆಲವೊಂದು ನಿಮಗೆ ಒಂದು ಇಷ್ಟವಾದಂಥ ಡೈಲಾಗ್ಸ್ಗಳನ್ನು ನಿಮ್ಮ ಕಡೆಯಿಂದ ನೀವು ಇದನ್ನು ಕಂಟಿನ್ಯೂ ಮಾಡಬಹುದು. ಇಟ್ಸ್ ಯುವರ್ ಚಾಯ್ಸ್. ಆ್ಯಂಡ್ ದೆನ್ ಟಾಸ್ಕ್ 2 ಈಸ್ ಆಲ್ಸೋ ಇಟ್ಸ್ ರಿಲೇಟೆಡ್ ಟು ದ ರೈಟಿಂಗ್. ದೆನ್ ಲ್ಯಾಂಗ್ವೇಜ್ ಇನ್ ಯೂಸ್ ಇದೆ, ಸೊ ಅದನ್ನು ಮಾಡ್ತೀನಿ. ರೀಡ್ ದಿಸ್ ಪ್ಯಾಸೇಜ್ ಫ್ರಮ್ ದ ಟೆಕ್ಸ್ಟ್ ಆ್ಯಂಡ್ ಅಬ್ಸರ್ವ್ ದ ಅಂಡರ್ಲೈನ್ ವರ್ಡ್ಸ್. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಈ ಅಂಡರ್ಲೈನ್ ಮಾಡಿ ಬೋಲ್ಡ್ ಲೆಟರ್ ಇರೋ ವರ್ಡ್ಸ್ಗಳನ್ನು ನೋಡಿ, ಇದು ಯಾವ ಒಂದು ಫಾರ್ಮ್ ಆಫ್ ವರ್ಬ್ ಅಲ್ಲಿದೆ ನೋಡಿ. ಸೊ ಅದಾದಮೇಲೆ ಸೇಮ್ ಸೆಂಟೆನ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ ನಾನು ಬರೀ ಆನ್ಸರ್ಸ್ ಹೇಳ್ಕೊಂಡು ಹೋಗ್ತೀನಿ. ಚೇಸ್, ಚೇಸ್ಡ್. ಸ್ಪೀಡ್, ಸ್ಪೆಡ್. ಡಿಸಪಿಯರ್, ಡಿಸ್ಅಪಿಯರ್ಡ್. Then grow, grew. Spend, spent. Return, returned. Demand, demanded. Refuse, refused. So follow, followed. Okay, then defeat, defeated. Regain, regained. Rule, ruled. Transfer, transferred. Okay, then group work ಇದೆ. Look at these 2 sentences ಅಂತ ಕೊಟ್ಟಿದ್ದಾನೆ. So the task is choose some sentences in the positive form and change them into negative form. ಅಂದರೆ
ಸೊ ನಕಾರಾತ್ಮಕ ಒಂದು ಸೆಂಟೆನ್ಸ್ ಆಗಿ ನಾವು ಧನಾತ್ಮಕ ಸೆಂಟೆನ್ಸಿಂದ ನಕಾರಾತ್ಮಕ ಸೆಂಟೆನ್ಸ್ ಆಗಿ ಅದನ್ನು ಚೇಂಜ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ನಕುಲ ಕ್ಲೈಮ್ ದ ಟ್ರೀ. ನಕುಲ ಡಿಡ್ ನಾಟ್ ಕ್ಲೈಮ್ ದ ಟ್ರೀ, ನಕಾರಾತ್ಮಕ. ಇಲ್ಲ, ಅವನು ಹತ್ತಲಿಲ್ಲ. ಐ ವಿಲ್ ಕಿಲ್ ಯು, ಐ ವಿಲ್ ನಾಟ್ ಕಿಲ್ ಯು. ನಾನು ನಿನಗೆ ಸಾಯಿಸ್ತೀನಿ, ನಾನು ನಿನಗೆ ಸಾಯಿಸಲ್ಲ. ಸೊ ಫಸ್ಟ್ ಪಾಯಿಂಟ್ ಇಸ್ ಧನಾತ್ಮಕ ಪಾಸಿಟಿವ್ ಫಾರ್ಮ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ನೆಗೆಟಿವ್ ಫಾರ್ಮ್ ನಕಾರಾತ್ಮಕ. ಯಕ್ಷ posed many questions, ಯಕ್ಷ ಡಿಡ್ ನಾಟ್ posed many questions. ಓಕೆ, ಸೊ ಲೈಕ್ ದಟ್ ಇಲ್ಲಿ ಕ್ವಶನ್ ಫಾರ್ಮ್ಸ್ ಅನ್ನು ಕೊಟ್ಟಿದ್ದಾನೆ ನೆಕ್ಸ್ಟು. ಸೊ ಅದರ ರೀತಿ ಅಂತಂದರೆ ದ ಫಸ್ಟ್ ಈಸ್ ಪಾಸಿಟಿವ್ ಫಾರ್ಮ್ ಆ್ಯಂಡ್ ದೆನ್ ಸೆಕೆಂಡ್ ಕ್ವಶನ್ ಇಸ್ ಇಟ್ ಶುಡ್ ಬಿ ಇನ್ ದ ಕ್ವಶನ್ ಫಾರ್ಮ್. ಕ್ವಶನಲ್ಲಿ ಇರಬೇಕು. ನಕುಲ ಕ್ಲೈಮ್ ದ ಟ್ರೀ, ಡಿಡ್ ನಕುಲ ಕ್ಲೈಮ್ ದ ಟ್ರೀ? ಸೊ ಗೊತ್ತಿಲ್ಲ ಆನ್ಸರ್ಸ್, ಎಸ್ ಆರ್ ನೋ ಗೊತ್ತಿಲ್ಲ. ಸೊ ಡಿಡ್ ನಕುಲ ಕ್ಲೈಮ್ ದ ಟ್ರೀ? ಕ್ವಶನ್ ಮಾರ್ಕ್. ಐ ವಿಲ್ ಕಿಲ್ ಯು, ವಿಲ್ ಯು ಕಿಲ್ ಮೀ? ಯಕ್ಷ posed many questions, ಡಿಡ್ ಯಕ್ಷ pose many questions? ಓಕೆ, ಲೈಕ್ ದಟ್. ಇದು ಪಾಸಿಟಿವ್ ಫಾರ್ಮ್, ಇದು ಕ್ವಶನ್ ಫಾರ್ಮ್. ಓಕೆ, ಆಫ್ಟರ್ ದಟ್ ರೀಡ್ ದೀಸ್ ಕ್ವಶನ್ಸ್ ಫ್ರಮ್ ದ ಟೆಕ್ಸ್ಟ್. WH ಕ್ವಶನ್ಸ್ ಇದನ್ನೆಲ್ಲ ಈಸಿಯಾಗಿ ಕಲ್ತ್ಕೊಳ್ಳಿ. WH ಕ್ವಶನ್ಸ್ ಗೊತ್ತಿದೆ. ಸೊ ಇಲ್ಲಿ ಅದನ್ನು ಯಾವಾಗ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾನೆ. ವಾಟ್, ವೆನ್, ವೇರ್, ವೈ, ವಿಚ್, ಹೂ, ಹೌ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಿಲೇಟೆಡ್ ಆಗಿ ಟಾಸ್ಕ್ 5 ಇದೆ. ಇಲ್ಲಿ ಕ್ವಿಜ್ ಇದೆ. ವೆನ್ ಡಿಡ್ ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್? ಹೌ ವುಡ್ ಯು ಸ್ಪೆಂಡ್ ಯುವರ್ ಹಾಲಿಡೇಸ್? Who was the world's first woman prime minister? Which is the biggest flower in the world? How many years does a millennium have? Where can you find lions in India? What colors are there in the rainbow? Why does oil float on water? Where do you think a mermaid can be found? Where do you stay in holiday? Okay, so these are all related WH words. And then India's first woman commercial pilot, wait. Durba Banerjee was interviewed by some students. ಇಲ್ಲೂ ಅಷ್ಟೇ, ಇದೂ ರಿಲೇಟೆಡ್ ಆಗಿರುವಂಥ WH ಕ್ವಶನ್ಸನ್ನು ಯೂಸ್ ಮಾಡಿಕೊಂಡು ಕ್ವಶನನ್ನು ಮಾಡಬೇಕು. ದ ಆನ್ಸರ್ ಇಸ್ ದೇರ್, ಬಟ್ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಕ್ವಶನ್ ಹಿಯರ್. ವೆನ್ ಡಿಡ್ ಯುವರ್ ಫಸ್ಟ್ ಫ್ಲೈಯಿಂಗ್ ಸ್ಟಾರ್ಟ್? ಐ ಫಸ್ಟ್ ಸ್ಟಾರ್ಟೆಡ್ ಫ್ಲೈಯಿಂಗ್ ಇನ್ 1951. ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ. ಸೊ ನೀವು ಇಲ್ಲಿ ಕ್ವಶನ್ ರೆಡಿ ಮಾಡಬೇಕು. ಹೌ ಮಚ್ ವಾಸ್ ಯುವರ್ ಸ್ಯಾಲ್ರಿ? How did the male pilots accept you? Where did you go as the Indian representative? Why did you not marry? So ಇಲ್ಲಿ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಳ್ಳಿ ಸ್ವಲ್ಪ. Many girls think that a pilot's life is glamorous. What do you say about this? ಅಂತ ಫುಲ್ ಬರಬೇಕಲ್ಲಿ. ನೀವು ನೋಟ್ಸಲ್ಲಿ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ. ಸೊ ವೆನ್ ಡಿಡ್ ಯು ಸ್ಟಾಪ್ ಫ್ಲೈಯಿಂಗ್? ಸೊ ಈ ರೀತಿಯಾಗಿ WH ವರ್ಡ್ಸ್ಗಳನ್ನು ಯೂಸ್ ಮಾಡಿ ಕ್ವಶನನ್ನು ಬರಿಬೇಕಾಗತ್ತೆ. ಸೊ ಆಫ್ಟರ್ ದಟ್ ಲುಕ್ ಅಟ್ ದೀಸ್ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇನ್ಫಿನಿಟಿವ್ ಕನ್ಸ್ಟ್ರಕ್ಷನ್ ಇದೆ. ಸೊ ದ ಡಾಕ್ಟರ್ ಟೋಲ್ಡ್ ಹಿಮ್ ಟು ರೆಸ್ಟ್ ಫಾರ್ ಫ್ಯೂ ಡೇಸ್. ಐ ಹೋಪ್ ಟು ಬಿಲ್ಡ್ ಅ ನ್ಯೂ ಹೌಸ್ ಸೂನ್. ದ ಬಾಯ್ ಪ್ರಾಮಿಸ್ಡ್ ನಾಟ್ ಟು ಮೇಕ್ ದ ಮಿಸ್ಟೇಕ್ ಅಗೇನ್. ದ ಪೀಪಲ್ ವರ್ ಶಾಕ್ಡ್ ಟು ಸಿ ದ ಆಕ್ಸಿಡೆಂಟ್. Shreya was told to report for duty the next day. The teacher told the students to work carefully. Now complete these sentences using infinitive. I cannot decide where to find the solution. Bindu wants to know how to study. I do not know what to do. Ranjan is learning how to speak English. Please tell me where I would get food. Okay, after that here some dictionary work is there. ಓಕೆ, ಇಲ್ಲಿಗೆ ನಮ್ಮ ಈ ಒಂದು ಪಾಠದ ಟೆಕ್ಸ್ಟ್ ಬುಕ್ ಪಾರ್ಟ್ 1ನಲ್ಲಿ ಭಾಳ ಲೆಂದಿ ಆಗುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಪಾರ್ಟ್ 1ನಲ್ಲಿ ಕಾಂಪ್ರಹೆನ್ಷನ್ ಪಾರ್ಟ್ ಆ್ಯಂಡ್ ನನ್ನ ಕ್ವಶನ್ ಆನ್ಸರ್ಸ್ ಇದೆ. ಸೊ ಪಾರ್ಟ್ 2 ಅಲ್ಲಿ ಈ ಇಡೀ ಪಾಠದ ಎಲ್ಲ ಟೆಕ್ಸ್ಟ್ ಬುಕ್ ಪಾರ್ಟನ್ನು ನಾನು ಸಾಲ್ವ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಕಂಜೂಸ್ತನ ತೋರಿಸ್ಬೇಡ್ರಿ. ಪ್ಲೀಸ್ ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಒಂದು ಕಮೆಂಟ್ ಮಾಡಿ, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಅಥವಾ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಇಷ್ಟ ಆಗ್ತಾ ಇಲ್ಲ ಅಂತ ಆದ್ರೂ ಕಮೆಂಟ್ ಮಾಡಿ. ಆದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್.